ಯಾವತ್ತೂ ಇರಬಾರ್ದು. ನೀವು ಬೇರೆ ಥರ ಹೇಳಿದರೆ ನಾನು ಹೇಳೋದು ಬೇಡ. ಹಾಗೆ ನಾವು ಕಾಂಗ್ರೆಸ್ ಪಕ್ಷವಿದ್ದಾಗ ತಮಿಳು ಮನದಿಂದ ಸಾಕಷ್ಟು ಇಷ್ಟಿಯಾಗಿ ಹಿರಿಯರು ಹೇಳ್ತಾರೆ ಕೇಳ್ಕೊಳ್ತಾರೆ, ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ ವಿರೋಧದ ಟಿಕೆಟ್ ಕೊಟ್ಟು ಒಳಗೂ ಬೇಜಾರು ಮಾಡ್ಕೊಳ್ಳೋದ ಹಿರಿಯರು ಹೆಂಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ಬಂದ್ವಿ. ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ಹಾಗಾಗಿ ಬೇಡಪ್ಪ, ನಮಗೇನು ಮಾಡೋದು ಇಲ್ಲಿ ನಮ್ಗೆ ನಮ್ಮ ಗೌರವ ಸಿಗುತ್ತೆ ಆ ಪ್ಲೇಸಿಗೆ ಇರುವಂತಿರ್ಬೋದು ನಾವು. ಮತ್ತು ಜೊತೆಗೆ ಹೆಂಗು ಎನರ್ಜೆಟಿಕ್ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು ನೋಡಿಕೊಂಡು ನಮ್ಮ ಸ್ಥಳೀಯ ನಾಯಕರು ವೀರೇಂದ್ರ ಚನ್ನಮಠರ ಗುಣಗಳನ್ನ ನಾವು ಯಾವತ್ತೂ ನೋಡ್ಕೊಂಡು ಅವ್ರ ಮೇಲೆ ಭರವಸೆ ಇತ್ತು. ರಾಷ್ಟ್ರ ರಾಜಕಾರಣ ನರೇಂದ್ರ ಮೋದಿ ಅಂತ ಜಗತ್ತಿಗೆ ನಾಯಕ, ವಿಶ್ವ ಪ್ರಸಿದ್ಧ ನಾಯಕ ಅಂತ ಇನ್ನೊಂದು ಪಕ್ಷದಾಗ ಇರೋ ನಾವು ಗುರುತಿಸಿ ನಮ್ಮ ಅಕ್ಕ ನಮ್ಮ ಅಣ್ಣ ನಮ್ಮ ಎಲ್ಲ ಮಾಡಿ ನನ್ನ ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವರು ಸಂಪರ್ಕ ಮಾಡಿ ಬಂದಿರೋ ಅರ್ಜಿ ಕೊಟ್ಟೇ ಇಲ್ಲ, ಹಿಂತಕೊಳ್ಳೋ ಪ್ರಶ್ನೆ ಸರ್. ಈಗ ನಿಮಗೆ ಪರ್ಸನಲಿ ಆಗಿ ತುಂಬಾ ನಿಮ್ಮ ಕುಟುಂಬದಲ್ಲೇ ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಸಿಗುತ್ತೆ ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ, ಮಹಾದೇವಿ ಅವರು ಕೂಡ ಆಗಿದ್ರು, ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡ್ಯಾರ. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿ ಚುನಾವಣೆ ಎದುರಿಸಲಿಕ್ಕೆ ಯಾವ ರೀತಿ ಸಜ್ಜಾಗಿದೆ? ರೆಡಿ ಇದೆ, ಚುನಾವಣೆ ಮಾಡೋಕೆ ರೆಡಿ ಇದೆ. ಹೊಸ ಚುನಾವಣೆ ಇಲ್ಲ, ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಯಾವುದು ಯಾವುದೇ ಹುದ್ದೆ ಅಲಂಕರಿಸದೆ ನೇರವಾಗಿ ಟಿಕೆಟ್ ಅನ್ನ ಲಭಿಸಿರ್ತಕ್ಕಂಥದ್ದು ಸರ್. ಎಲ್ಲರೂ ಒಪ್ಪೆ ನನಗೆ ಕೊಡಿಸಿದ್ದಾರೆ. ಅಲ್ಲ, ಈಗ ಎಲ್ಲೂ ಕೂಡ ಅವ್ರು ಕಾಣ್ತಾನೆ ಇಲ್ವಲ್ಲ, ಅವರು ಬರ್ತಾರೆ ಪ್ರಚಾರಕ್ಕೆ ಇನ್ನೂ ಚೆನ್ನಾಗಿ ನಾಳೆ 12ವರೆಗೆ, ನಾಳೆ 12ವರೆಯಿಂದ 2ವರೆಗೆ ತಂದೆ ಮನೆಗಳದ ತಂದೆಯವ್ರ ಮನೆ ಕೆಲಸಗಳದ ಆಮೇಲೆ ಗ್ಯಾರಂಟಿ ಸ್ವಲ್ಪ ತೆಗಿರ್ಲ ಮುಂದೆ ಇಡ್ಲ ನಾನೇನ ಸರ್ಕಾರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡೋದು ಇಷ್ಟು ಮಾಡೋದು. ಏನಾದ ಜಿಲ್ಲಾಧ್ಯಕ್ಷರು ಮುಖ್ಯಮಂತ್ರಿ ಸಮೂಹ ಅದ, ಅಭಿಮಾನಿಗಳದ, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಲೀಡರ್ಸ್ ಅದಾರ, ಅವೆಲ್ಲ ಕೇಳ್ಕೊಂಡು ಏನಾದ್ರು ನೋಡ್ಕೊಂಡು ಮಾಡ್ಕೊಂಡು ಸರ್. ಈಗ ತಾವು